ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿರಾದಾರ್. ನನ್ನ ಮೊದಲನೇ ವಿಲಾಗ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದ್ಭಾವಿ ಗ್ರಾಮಕ್ಕೆ ಬಂದಿದ್ದೀನಿ. ಮದ್ಭಾವಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಸ್ಥಳ ಇದೆ. ಆ ವಿಶೇಷವಾದಂಥ ಸ್ಥಳದ ಪರಿಚಯವನ್ನು ನಾನು ಮಾಡಿಕೊಡಬೇಕಂತ ಬಂದಿದ್ದೀನಿ. ಏನಿದು ವಿಶೇಷವಾದಂಥ ಸ್ಥಳ ಅಂತಂದರೆ, ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಫಲಗಳನ್ನು ಕೊಡ್ತಕ್ಕಂಥ ದೇವರು ಯಾರು ಅಂತಂದರೆ ಶನೀಶ್ವರ ಮಹಾಸ್ವಾಮಿ. ಆ ಶನೀಶ್ವರ ಮಹಾಸ್ವಾಮಿ ಒಂದು ವಿಶೇಷವಾದಂಥ ದೇವಸ್ಥಾನ ಇದೆ. ಆ ದೇವಸ್ಥಾನ ದೇವರ ಪರಿಚಯ ಜೊತೆಗೆ ಈ ದೇವಸ್ಥಾನದ ವಿಶೇಷತೆಯನ್ನು ನಾನು ತಿಳಿಸ್ಕೊಡ್ತೇನೆ. ಏನು ಅಂತಂದರೆ, ಈ ಶನೀಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಸಪ್ತಸಾಗರದ ಅಂದರೆ 7 ಸಮುದ್ರದ ಮತ್ತು 21 ನದಿಗಳ ನೀರನ್ನು, ಪವಿತ್ರ ಜಲವನ್ನು ತಂದು ಶನೀಶ್ವರ ಸ್ವಾಮಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಮೊದಲೇ ನಾವು ಬರೋಕ್ಕಿಂತ ಮುಂಚೆನೇ ಒಂದು ಸುಂದರವಾದ ಸಾಲನ್ನು ಬರೆದಿದ್ದಾರೆ. ಏನು ಅಂತಂದರೆ, ನಿಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನ ಇಲ್ಲಿಯೇ ಬಿಟ್ಟು ಬನ್ನಿರಿ ಅಂತ ಹೇಳ್ತಾರೆ. ಏನಂತಂದರೆ, ಇವತ್ತಿನ ಜನ ಏನಂತಂದರೆ ಆಸ್ತಿ ಅಂತಸ್ತು ಮತ್ತು ಒಂದು ಮೋಹದಲ್ಲಿದ್ದಾರೆ. ಯಾವುದೇ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ನಮ್ಮ ಆಸ್ತಿ ಅಂತಸ್ತು ಅಹಮ್ಮನ್ನು ಹೊರಗಡೆನೆ ಬಿಟ್ಟು ಬರಬೇಕು ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ, ನಮ್ಮ ಎಡಭಾಗಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ನಾವು ಶುಚಿರ್ಭೂತರಾಗಿ ನಮ್ಮ ಪಾಪಕರ್ಮಗಳನ್ನೆಲ್ಲ ಅಲ್ಲೇ ತೊಳ್ಕೊಂಡು ಮುಂದೆ ಶನೀಶ್ವರ ಭವ್ಯವಾದಂತಹ ಧನುಷ್ಯಧಾರಿಯಾದಂಥ ಭವ್ಯ ಶನೀಶ್ವರ ಸ್ವಾಮಿಯ ಒಂದು ಮೂರ್ತಿಯನ್ನು ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಕಣ್ಣಕ್ಕೆ ಸಿಗುತ್ತದೆ. ಆ ಒಂದು ಮೂರ್ತಿಗೆ ನಮಸ್ಕರಿಸಿ ಮುಂದೆ ಹೋದಾಗ ಪಕ್ಕದಲ್ಲೇ ಎಡಭಾಗದಲ್ಲಿ ಏನು ಅಂತಂದರೆ ನವಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಸಂಪೂರ್ಣವಾಗಿ ಮೊದಲಿಗೆ ವಿನಾಯಕರಾದಂತಹ ನಮ್ಮ ವಿಘ್ನ ಒಂದು ನಿವಾರಿಸುವಂಥ ವಿನಾಯಕ ಮತ್ತು ಆಂಜನೇಯ ಸ್ವಾಮಿಗಳ ಮೂರ್ತಿ, ನಂತರದಲ್ಲಿ ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ನವಗ್ರಹಗಳನ್ನ ನಮಸ್ತೆ ಮಾಡ್ಕೊತ ಹೋಗ್ತಾ ಅಲ್ಲಿ ನಮಗೆ ಜ್ಯೋತಿರ್ಲಿಂಗಗಳು ಮತ್ತು ಮಹಾಕಾಲ ದೇವರ ಒಂದು ದರ್ಶನ ನಮ್ಗೆ ಕೂಡ ಸಿಗ್ತದೆ. ಈ ಒಂದು ಸಂಪೂರ್ಣ ವಿಡಿಯೋವನ್ನು ಇನ್ನೂ ಹೆಚ್ಚಿನದಾಗಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಸೊ ಮೊದಲೇ ತಿಳಿಸ್ದಂಗೆ, ನಾವು ಈ ದೇವಸ್ಥಾನಕ್ಕೆ ಆವರಣಕ್ಕೆ ಬರೋಕ್ಕಿಂತ ಮುಂಚೆ ಏನಂತ ನಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನ ಹೊರಗಡೆನೇ ಬಿಟ್ಟು ಮೊದಲನೇದಾಗಿ ಶನೀಶ್ವರ ಸ್ವಾಮಿಯ ವಾಹನವಾದಂತಹ ಕಾಗೆಗೆ ನಾವಿಲ್ಲಿ ಏನು ಅಂತಂದರೆ ಎಣ್ಣೆ ಮತ್ತು ಎಳ್ಳನ್ನು ಅರ್ಪಿಸಿ ನಾವೇನು ಮಾಡ್ತೀವಿ ಅಂತಂದರೆ ಮುಂದೆ ಸಾಗಬೇಕಾಗ್ತದೆ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಶುಚಿರ್ಭೂತರಾಗಿ ಹೋಗ್ತಕ್ಕಂಥದ್ದು, ಮನಸ್ಸು ಮತ್ತು ದೈಹಿಕವಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ದೇವಸ್ಥಾನದ ಆವರಣದಲ್ಲೇ ಒಂದು ಚಂದದ ಒಂದು ಏನಂತಂದರೆ ಒಂದು ಕಲ್ಯಾಣಿಯನ್ನು ನಾವು ಸೃಷ್ಟಿ ಮಾಡಿದ್ದಾರೆ. ಈ ಕಲ್ಯಾಣಿಯಲ್ಲಿ ಅಂದರೆ ಅತ್ಯಂತ ಒಂದು ತಂಪಾದ ಒಂದು ನೀರು ನಮಗೇನು ಸಿಗ್ತದೆ. ನಮ್ಮ ಕೈ ಮತ್ತು ಕಾಲುಗಳನ್ನ ತೊಳೆಯೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡು ಏನಂತಂದರೆ ಮುಂದೆ ಶನೀಶ್ವರ ಸ್ವಾಮಿಯ ಒಂದು ದರ್ಶನಕ್ಕೆ ಹೋಗಬೇಕು. ಆ ಶನೀಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಮಗಿಲ್ಲಿ ಏನಾಗುತ್ತೆ ಅಂದರೆ ಸುತ್ತಮುತ್ತ ಜ್ಯೋತಿರ್ಲಿಂಗಗಳು ನಮಗೆ ಕಾಣಸಿಗ್ತವೆ. ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊತ ಇಲ್ಲೇ ನಾವು ಹದ್ದಲ್ಲೇ ನೋಡ್ದಂಗೆ ಏನಾಗುತ್ತೆ ಅಂದರೆ ಮಹಾಕಾಲ ದೇವರ ಒಂದು ದರ್ಶನವನ್ನು ನಮ್ಗೆ ಏನು ಮಾಡಬೇಕಂತಂದರೆ ಇಲ್ಲಿ ಸಿಗ್ತದೆ. ಶ್ರೀಯುತ ಮಹಾಕಾಲ ದೇವರು ನಮ್ಮೆಲ್ಲರಿಗೂ ಏನು ಮಾಡಲಿ ಅಂತಂದರೆ ಅನುಗ್ರಹ ಮಾಡಿ. ಇಲ್ಲಿನ ಮಹಾಕಾಲದ ದರ್ಶನದ ನಂತರ ಏನಂತಾರೆ ನಮಗೆಲ್ಲರಿಗೂ ನಮಗೇನಂತಾರೆ ಇಲ್ಲಿ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳ ಒಂದು ದರ್ಶನ ನಮಗೆ ಸಿಗ್ತದೆ. ಅಲ್ಲಿಂದ ನಾವೇನಲ್ಲಿ ಕಾಣ್ತಿದ್ದ ದೇವಸ್ಥಾನ, ಆ ದೇವಸ್ಥಾನವೇ ಧನುಷ್ಯಧಾರಿ ಶನೀಶ್ವರ ಸ್ವಾಮಿಯ ದೇವಸ್ಥಾನವಾಗಿದೆ. ಆ ಒಂದು ಸಂಪೂರ್ಣ ದೈವದ ದರ್ಶನ ಪಡ್ಕೊಳ್ಳುತ್ತಾ ಸೊ ಮಹಾಕಾಲನ ಒಂದು ದರ್ಶನವಾದ ನಂತರ ಏನಂತಾರೆ ಇಲ್ಲೊಂದು ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದರೆ ಈ ಧ್ವಜಸ್ತಂಭದ ಒಂದು ವ್ಯವಸ್ಥೆ ಮಾಡಿದರೆ ಅಲ್ಲಿ ನಾವು ಕರ್ಪೂರ ಮತ್ತು ಎಳ್ಳನ್ನು ಅಲ್ಲೇ ಸುಟ್ಟು ನಂತರದಲ್ಲಿ ಏನು ಅಂತಂದರೆ ಶ್ರೀಯುತ ಶನೀಶ್ವರ ಮಹಾಸ್ವಾಮಿಗಳ ದರ್ಶನ ನಾವು ಪಡ್ಕೋಬಹುದು. ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ಶಿವಾ
ಬಲಭಾಗದಲ್ಲಿ ನಮಗೇನಾಗುತ್ತೆ ಅಂದರೆ ಈ ನವಗ್ರಹ ಒಂದು ದೇವರ ದರ್ಶನ ಸಿಗ್ತದೆ. ಆ ನವಗ್ರಹಗಳನ್ನು ದರ್ಶನ ಮಾಡೋಕ್ಕಿಂತ ಮುಂಚೆ ವಿಘ್ನವನ್ನು ನಿವಾರಿಸಿ ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಖಾರಾಯ ನಮಃ ಶಿವಾಯ. ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಖಾರಾಯ ನಮಃ ಶಿವಾಯ. ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರ ಅಂತಂದರೆ ಸೂರ್ಯದೇವರು. ಈ ಒಂದು ಜಗತ್ತಿಗೆ ಬೆಳಕನ್ನು ನೀಡ್ತಕ್ಕಂಥವ್ರು ಸೂರ್ಯದೇವರು. ನವಗ್ರಹಗಳಲ್ಲಿ ಒಂದು ದೇವರಾದ ಸೂರ್ಯದೇವರ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರೋದ್ರಿಂದ ನಮ್ಮ ಸಕಲ ಸಂಕಟಗಳು ಕೂಡ ಇಲ್ಲಿ ನಿವಾರಣೆ ಆಗೇ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ಭಕ್ತರಲ್ಲಿ ಮೂಡ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಹಗಳ ದರ್ಶನ ಆದ ನಂತರ ನಮ್ಮ ಈ ಒಂದು ಎಡಭಾಗದಲ್ಲಿ ವಾಪಸ್ ಬರ್ತಿರ್ಬೇಕಾದ್ರೆ ಎಡಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿಯು ಕೂಡ ನಮಗೆ ಏನಾಗುತ್ತೆ ಅಂದರೆ ಸಿಗ್ತದೆ. ಹೋಗುವಾಗ ನಮ್ಮ ವಿಘ್ನ ನಿವಾರಕ ಗಣೇಶ ನಮಗೆ ಆಶೀರ್ವಾದ ಮಾಡಿ ಕಳಿಸ್ತಾ ವಾಪಸ್ ಎಲ್ಲ ದೇವರ ದರ್ಶನವನ್ನು ಮುಗಿಸ್ತಾ ನಾವು ಏನು ಮಾಡ್ತೀವಿ ಅಂತಂದರೆ ಬರಬೇಕಾದ್ರೆ ನಮಗೇನಾಗುತ್ತೆ ಅಂದರೆ ಶ್ರೀಯುತ ಆಂಜನೇಯ ಸ್ವಾಮಿಗಳು ನಮಗೇನು ಮಾಡ್ತಾರೆ ಅಂದರೆ ಅಭಯವನ್ನು ನೀಡಿ ರಕ್ಷಣೆ ನೀಡ್ತಕ್ಕಂಥ ಒಂದು ಆಶೀರ್ವಾದವನ್ನು ನಮಗೆ ಮಾಡ್ತಾರೆ.